ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವಾಗ ಜಾವ ಅನ್ನೋ ಒಂದು ಚಲನಚಿತ್ರ, ಅಂದ್ರೆ ಛತ್ರಪತಿ ಶಿವಾಜಿಯವರ ಮಗನ ಕಥೆಯ ಒಂದು ಚಲನಚಿತ್ರ ರಿಲೀಸ್ ಆಯಿತು. ಅದು ಸೂಪರ್ ಹಿಟ್ ಆಯಿತು. ಅದು ರಿಲೀಸ್ ಆದ ನಂತರ ಛತ್ರಪತಿ ಶಿವಾಜಿಯವ್ರ ಬಗ್ಗೆ ಹಾಗೂ ಇದ್ರ ಬಗ್ಗೆ ಎಷ್ಟೋ ವಿಡಿಯೋಗಳನ್ನು ನೀವು ನೋಡಿರ್ಬೋದು, ಅವ್ರ ಕಥೆಗಳ ಬಗ್ಗೆ ನೀವು ಕೇಳಿರ್ಬೋದು. ಯಾಕೆಂದ್ರೆ ಅಷ್ಟು ಇದಾಗ್ತಾ ಇದೆ. ಅವರ ಕಥೆಗಳು ಕೇಳೋದಲ್ಲ, ಅವರ ಜಾಗಕ್ಕೆ ಹೋದ್ರೆ, ಅವ್ರ ಕೋಟೆಗಳಿಗೆ ಹೋದ್ರೆ ರೋಮಾಂಚನ ಆಗುತ್ತೆ. ನಾನು ಹೋಗಿ ಬಂದಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಆ ಜಾಗ ಇದು ರೋಮಾಂಚನವಾಗುತ್ತೆ. ಇವತ್ತು ಅಲ್ಲಿ ಅವ್ರು ನಡೆದಾಡ್ತಾ ಇದ್ದಾರೆ ಛತ್ರಪತಿ ಶಿವಾಜಿ ಅಂತ ಅನ್ಸುತ್ತೆ ನಮಗೆ. ಅವ್ರ ಮಗ ಅಲ್ಲಿದ್ದಾರೆ ಅಂತ ಅನ್ಸುತ್ತೆ. ಅಂತ ಒಂದು ಜಾಗಕ್ಕೆಲ್ಲ ನಾವು ಹೋಗಿ ಬಂದಿದ್ದೀವಿ. ಅವರು ಸೆರೆಮನೆ ಇಟ್ಟಿದ್ದ ರಾಯಗಢ ಹಾಗೂ ಇದಕ್ಕೂ 2 ಜಾಗಕ್ಕೂ ಹೋಗಿ ಬಂದಿದ್ದೀವಿ. ಮತ್ತೆ ಶಿವಾಜಿ ಅವರು ಕೊನೆಗೆ ಸತ್ತಂತ ಜಾಗಕ್ಕೂ ಹೋಗಿ ಬಂದಿದ್ದೀವಿ. ಅವರ ಗೃಹ ಬಂಧನದಲ್ಲಿ ಇಟ್ಟ ಜಾಗಕ್ಕೂ ಹೋಗಿ ಬಂದಿದ್ದೀವಿ. ಈ ಎಲ್ಲ ವಿಷಯಗಳ ನಾನು ಇವಾಗ ಯಾಕೆ ಮಾತಾಡ್ತೀನಿ ಅಂದ್ರೆ, ಒಂದು ಸಿನಿಮಾ ಎಷ್ಟು ಚರ್ಚೆಗಳನ್ನು ಹುಟ್ಟಾಕ್ತು ಅಂದ್ರೆ, ಒಬ್ಬ ಧರ್ಮವೀರ ಅಂತ ನಾವು ಕರೆಯುವಂತ ಛತ್ರಪತಿ ಸಂಭಾಜಿ ಮಹಾರಾಜರ ಬಗ್ಗೆ ಎಷ್ಟು ಅಪವಾದಗಳಿದೆ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಚಲನಚಿತ್ರದಲ್ಲಿ ಹೇಳ್ತಾರೆ, ಇತಿಹಾಸದಲ್ಲಿ ಹೇಳ್ತಾ ಇದ್ದಾರೆ. ಅದು ಎಲ್ಲವೂ ಸುಳ್ಳು ಅನ್ನೋದು ನನಗೆ ಅಲ್ಲಿ ಹೋದಾಗನೇ ಗೊತ್ತಾಗಿದ್ದು. ಯಾಕೆಂದ್ರೆ ಅಲ್ಲಿ ಹೋದಾಗ ಅಲ್ಲಿ ಜನನೇ ಹೇಳ್ತಾರೆ. ಯಾಕೆಂದ್ರೆ ಶಿವಾಜಿ ಮಹಾರಾಜ ಒಳ್ಳೆ ಮ್ಯಾನೇಜ್ಮೆಂಟ್ ಗುರು ಅಂತ ಹೇಳ್ತಾರೆ. ಮ್ಯಾನೇಜ್ ಹೇಗ್ ಮಾಡ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ಅಂತ. ಅಲ್ಲಿ ಅವರಿಗೆ ತಂದೆ ಮಗನ ಜಗಳ ಆಗಿ ಅವ್ರನ್ನ ಗೃಹಬಂಧನದಲ್ಲಿ ಇಟ್ಟಿದ್ದಾರೆ, ಹಾಗೆ ಹೀಗೆ ಅದೆಲ್ಲವೂ ಮಾಡಿರೋ ಮಾಸ್ಟರ್ ಪ್ಲಾನ್ ಅಂತಾನೆ ಹೇಳ್ತಾರೆ. ಯಾಕೆಂದ್ರೆ ಸಂಭಾಜಿ ಮಹಾರಾಜಿಗೆ ಎಲ್ಲವೂ ಗೊತ್ತಾಗ್ಬೇಕು ಅಂತ ಹೇಳಿ ಮಾಡಿರುವಂತ ಪ್ಲಾನು. ಅವ್ರು ಯಾರ್ದೋ ಇದ್ದಾರೆ, ಕೆಟ್ಟ ಸಹವಾಸ ಮಾಡಿದಾಗ ಕುಡಿತಾನೆ, ಹಾಗೆ ಹೀಗೆ ಅದೇ ವಿಷಯಕ್ಕೆ ಗಲಾಟೆ ಆಯ್ತು, ಅದಕ್ಕೆ ಗೃಹಬಂಧನದಲ್ಲಿ ಇಟ್ಟಿದ್ದಾರೆ ಮಗನ್ನ ಅಂತ ಹೇಳಿ ಪ್ರಚಾರ ಮಾಡಿದ್ದು ಶಿವಾಜಿ ಮಹಾರಾಜನೇ. ಆದರೆ ಸಂಭಾಜಿ ಮಹಾರಾಜರ ಶಕ್ತಿ ಹೇಗೆ ಅಂದ್ರೆ, ಅವರು 15 ವರ್ಷದಲ್ಲಿ ಎಲ್ಲ ಭಾಷೆಗಳನ್ನು ಕಲ್ತಿದ್ರು. ತುಂಬಾ ಭಾಷೆಗಳು ಅವ್ರಿಗೆ ಬರ್ತಾ ಇತ್ತು. ಯಾರ ಜೊತೆ ಬೇಕಾದ್ರೂ ಕಮ್ಯುನಿಕೇಶನ್ ಮಾಡ್ತಾ ಇದ್ರು. ಮತ್ತೆ ಸಂಸ್ಕೃತದಲ್ಲಿ ಗ್ರಂಥಗಳನ್ನ ಬರೆದಿದ್ದಾರೆ. ಅವರು 2-3 ಗ್ರಂಥ ಬರೆದಿದ್ದಾರೆ ಅಂತ ಅಲ್ಲಿ ಹೋದಾಗನೇ ನಮ್ಗೆ ಗೊತ್ತಾಗಿತ್ತು. ಅಂತ ವ್ಯಕ್ತಿ ಕುಡಿತ ಚಟ ಮಾಡ್ತಾನೆ, ಅದು ಮಾಡ್ತಾನೆ, ಅವ್ರು ಸಹವಾಸ ಮಾಡಿ ದೋಷ ಅದೆಲ್ಲವೂ ಶಿವಾಜಿ ಮಹಾರಾಜರ ಪ್ಲಾನ್ ಅಂತ ಹೇಳಿ ಪ್ರತಿಯೊಬ್ರು ಹೇಳ್ತಾನೆ. ಅಲ್ಲಿ ಹೋದಾಗ ನಮ್ಗೆ ಗೊತ್ತಾಗುತ್ತೆ. ಯಾಕೆ ಅಂದ್ರೆ, ಇಲ್ಲ ಅಂದ್ರೆ ಅವ್ರದ್ದು ನಂತರ ಶಿವಾಜಿ ಮಹಾರಾಜ ಅವರು ಇದಾದ ನಂತರ 9 ವರ್ಷ ಬದುಕಿದ್ರು. ಅವಾಗ ಹೇಗ್ ಬೇಕಾದ್ರೂ ಇರ್ಬೋದಿತ್ತಲ್ಲ. ಕೆಟ್ಟ ಅಭ್ಯಾಸ ಇದ್ದಿದ್ರೆ ಅವ್ರು ಯಾವ ರೀತಿ ಬೇಕಾದ್ರೂ ಕೆಟ್ಟ ದಾರಿಯಲ್ಲಿ ಇರ್ಬೋದಿತ್ತಲ್ಲ. ಸಡನ್ ಆಗಿ ಹೇಗೆ ಚೇಂಜ್ ಆಗ್ತಾರೆ? ಕೆಟ್ಟ ಅಭ್ಯಾಸ ಇದ್ದವರು ಗೃಹಬಂಧನದಲ್ಲಿ ಇದ್ದ ತಕ್ಷಣ ಸಡನ್ ಆಗಿ ಚೇಂಜ್ ಆಗಿ ಬಿಡ್ತಾರ? ಅವು ಎಲ್ಲವೂ ಪ್ಲಾನ್. ಇಲ್ಲ, ಕುಟುಂಬ ಕಲಹ ನಡೀತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಯ್ತು. ಅದಕ್ಕೊಂದು ಮದ್ದು ತರಬೇಕು, ಅದಕ್ಕೆ ಇದೊಂದು ಪ್ಲಾನ್ ಮಾಡಬೇಕು ಅಂತ ಹೇಳಿ ಅವ್ರು ಈ ರೀತಿ ಒಂದು ಮಾಡಿದ್ರು. ಈ ಟೈಮ್ ಬಂದಾಗ ಅವರಿಗೆ, ಯಾಕೆಂದ್ರೆ ಶಿವಾಜಿ ಮಹಾರಾಜರಿಗೆ ಅವ್ರಿಗೆ ತಮ್ಮ ಸಾವು ಮೊದಲೇ ಗೊತ್ತಿತ್ತು ಹೇಗೋ. ಯಾಕೆಂದ್ರೆ ಅವರು ಒಂಥರ ಸನ್ಯಾಸಿ ಆಗ್ಬೇಕಂತ ಅನ್ಕೊಂಡಂತ ವ್ಯಕ್ತಿ, ಸಾವು ನನಗೆ ಬರ್ತಂತ ಅವ್ರಿಗೆ ಗೊತ್ತಾಗಿತ್ತೋ ಏನೋ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವ್ರ ಸಾವು ಇವತ್ತು ನಿಗೂಢನೆ. ಅದಕ್ಕೆ ಈ ಸಮಯದಲ್ಲಿ ನೀನ್ ಬರಬೇಕು ಅಂತ. ಯಾಕಂದ್ರೆ ಅವ್ರು ಸತ್ತ ತಕ್ಷಣನೇ ಅಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜ ಅಲ್ಲಿಂದ ತಪ್ಪಿಸ್ಕೊಂಡು ನಾನು ಇಲ್ಲಿ ಮಹಾರಾಜ ಅಂತೇಳಿ ಘೋಷಿಸಿಕೊಂಡಿದ್ದು ಸಂಭಾಜಿ ಮಹಾರಾಜ. ಹೇಗಾಯ್ತು ಅದು? ಅಲ್ಲಿ ಶಿವಾಜಿ ಮಹಾರಾಜರ ಪ್ಲಾನ್ಗಳು ನಮಗೆ ಕಾಣಿಸುತ್ತೆ. ನಾವು ಆ ಜಾಗಕ್ಕೆ ಹೋಗಿ ನಿಂತ್ಕೊಂಡು ಅವ್ರಿಗೆ ಮಾಡಿರೋದು ಇತಿಹಾಸನ ಎಲ್ಲ ಅಲ್ಲಿ ಹೋದಾಗ ನಾವು ನೆನ್ಪು ಮಾಡ್ಕೊ, ಅವರಲ್ಲಿ ಇಟ್ಟಿದಾರ, ಇವ್ರು ಕೆಟ್ಟ ಅಭ್ಯಾಸ ಕಲ್ತಿದ್ರ, ಇದೆಲ್ಲದನ್ನು ನಾವು ನೋಡಿದಾಗ ಅಲ್ಲಿ ಜನನು ಹೇಳ್ತಾರೆ ಅದೆಲ್ಲ ಪ್ಲಾನಿಂಗ್ ಅಷ್ಟೇ ಅಂತ. ಯಾಕೆಂದ್ರೆ ಅನ್ಸುತ್ತೆ ನಮ್ಗೆ. ಇಲ್ಲ ಅಂದ್ರೆ ಅವ್ರ ಜೊತೆ ಹೋಗ್ತಾರೆ, ಮೊಘಲ್ ರಾಜರ ಜೊತೆ, ಅದೆಲ್ಲ ಪ್ಲಾನ್ ಏನು ಅಂದ್ರೆ ಅವ್ರು ಇಲ್ಲಿ ಅಟ್ಯಾಕ್ ಮಾಡಬಾರ್ದು, ಇಲ್ಲಿ ಬರಬಾರ್ದು, ಅವ್ರ ಜೊತೆ ಅವ್ನು ಹೋಗಿರೋ ತರ ಮಾಡಿರೋದು, ಮಗ ಅವ್ರ ಜೊತೆ ಸೇರಿದಾನೆ, ಅವ್ರ ಜೊತೆ ಇದ್ ಮಾಡಿದಾನೆ ಅಂತ ಹೇಳಿ ಪ್ಲಾನ್ ಮಾಡಿರೋದು. ಅದೆಲ್ಲ ಪ್ಲಾನ್ ಆಗಿ ಮಾಡಿದ್ದಾರೆ. ಯಾಕೆಂದ್ರೆ ಸಡನ್ ಆಗಿ ಹೋರಾಟ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರ ಸೈನ್ಯ ದೊಡ್ಡದಿತ್ತು, ನಮ್ಮ ಸೈನ್ಯ ಚಿಕ್ಕದಿತ್ತು ಇವ್ರ ಹತ್ರ ಇರುವಂತದ್ದು. ಸಡನ್ ಆಗಿ ಎಲ್ಲ ಕಡೆ ಮಾಡಿದ್ರೆ ಇನ್ನೊಂದ್ ಕಡೆ ಯುದ್ಧಕ್ಕೆ ಹೋಗಿದ್ರು ಶಿವಾಜಿ ಮಹಾರಾಜ. ಆ ತರ ಆದಾಗ ಇಲ್ಲಿ ಇದು ಮಾಡ್ರೆ, ಇಲ್ಲಿ ಬಂದು ಅಟ್ಯಾಕ್ ಮಾಡ್ಬಿಟ್ರೆ ಇಲ್ಲಿ ಅವ್ರ ಕೋಟೆಗಳನ್ನೆಲ್ಲ ಅವ್ರು ವಶಪಡಿಸ್ಕೊಳ್ಳೋದು ತುಂಬಾ ಸುಲಭ ಆಗುತ್ತೆ. ಅವೆಲ್ಲ ಮಾಡಬಾರ್ದು ಅಂತ ಪ್ಲಾನ್ ಮಾಡಿರೋದು. ಪ್ಲಾನ್ ಪ್ರಕಾರ ಅವ್ರು ಎಲ್ಲವೂ ಮಾಡಿದ್ರು. ಸಂಭಾಜಿ ಮಹಾರಾಜ ಪ್ರತಿಯೊಂದು ಹೇಳ್ಕೊಟ್ಟಿದ್ರು. ಸಡನ್ ಆಗಿ ದುತ್ತಂತ ಎಲ್ಲ ಕೆಟ್ಟ ಅಭ್ಯಾಸ ಪಡೆದವರು ಗೃಹಬಂಧನದಲ್ಲಿದ್ದವರು ಸಡನ್ ಆಗಿ ಛತ್ರಪತಿ ಆಗಿ ಹಿಂದೂ ಸಾಮ್ರಾಜ್ಯದ ಕಡೆಗೆ ಹೋರಾಟ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವೆಲ್ಲ ವಿಡಿಯೋಗಳಲ್ಲಿ ಹೇಳ್ತಾ ಇರೋದು ಇತಿಹಾಸದ ಅದ್ರಲ್ಲಿ ಏನಿದೆ ಅದು ಮಾತ್ರನೇ. ಇತಿಹಾಸದಲ್ಲಿ ಇನ್ನೂ ಸತ್ಯ ಗೊತ್ತಿಲ್ಲ, ಯಾಕೆ ಸತ್ತಿದ್ರು ಅಂತ. ವಿಷ ಪ್ರಾಸನದಿಂದ ಸತ್ತರು ಅಂತೇಳಿ ಹೇಳೋದಷ್ಟೇ. ಆದ್ರೆ ಅವ್ರಿಗೆ ಸಾವು ಮೊದಲೇ ಗೊತ್ತಿತ್ತು ಶಿವಾಜಿ ಮಹಾರಾಜರಿಗೆ. ಅದರಿಂದನೇ ಅವ್ರು ಸಾವು ಆಗತ್ತೆ, ಆ ಟೈಮಲ್ಲಿ ನೀ ಎದ್ದು ಬರಬೇಕು ಅಂತಾನೆ ಮಗನಿಗೆ ಹೇಳಿ ಎಲ್ಲವೂ ಪ್ಲಾನ್ ರೆಡಿ ಮಾಡಿದ್ದಾರೆ. ಅವರು ನನ್ನ ಆಯುಷ್ಯ ಇಷ್ಟೇ ಅಥವಾ ನಾನು ಬದುಕೋದು ಇಷ್ಟೇ ಅಂತ. ಯಾಕಂದ್ರೆ ಅವರು ದೈವಾಂಬ ಸಂಭೂತರವರು.
ಯಾಕೆಂದ್ರೆ ಅವರಿಗೆ ಅವ್ರು ಎಷ್ಟೋ ಸತಿ ಅನ್ಕೊಂತ ಇದ್ರು ಅವ್ರ ಗುರುಗಳ ಜೊತೆ ನಾನು ಸನ್ಯಾಸಕ್ಕೆ ಬರ್ತೀನಿ, ನನ್ಗೆ ಇವೆಲ್ಲ ಬೇಡ ಅಂತ ಎಷ್ಟೋ ಸತಿ ಅಂತ ಹೊರಟಿದ್ರು ಅವ್ರ ಗುರುಗಳ ಜೊತೆ. ಆದ್ರೆ ಅವ್ರ ಗುರುಗಳೇ ಅವ್ರನ್ನ ಇಲ್ಲ ನೀನು ಹೋಗ್ಬೇಡ, ನಿಂಗೆ ಇನ್ನು ಮಾಡುವ ಕರ್ತವ್ಯ ಇದೆ ಅಂತೇಳಿ ಅವರೇ ಅವನ್ನ ಕಳಿಸಿದ್ದು. ಅವರೇ ಅವ್ರು ಇಲ್ಲಾಂದ್ರೆ ಅವ್ರು ಯಾವಾಗೂ ಶಿವಾಜಿ ಮಹಾರಾಜರು ಸನ್ಯಾಸಿ ಆಗಿ ಹೋಗ್ತಾ ಇದ್ರು. ಆ ರೀತಿ ಇದ್ದ ವ್ಯಕ್ತಿ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಏನೂ ಇಲ್ಲ, ಒಂದು ಹೋರಾಟ ಮಾಡಬೇಕು, ತನ್ನ ಕರ್ತವ್ಯ ಮಾಡಬೇಕು, ಹಿಂದೂಗಳನ್ನ ಉಳಿಸ್ಬೇಕು ಅಂತೇಳಿ ಅವರು ತಮ್ಮ ಕರ್ತವ್ಯ ಮಾಡಿದ್ರು. ಆ ಥರ ಕರ್ತವ್ಯ ಮಾಡಿದವರು ಮುಸ್ಲಿಮರ ಮೇಲೆ ಆಕ್ರಮಣ ಮಾಡಿದ್ರ ಅಥವಾ ಮುಸ್ಲಿಮರನ್ನೇನಾದ್ರೂ ಅವರು ನಿರ್ದಾಕ್ಷಿಣ್ಯವಾಗಿ ಹಿಂದೂಗಳಿಗೆ ಏನು ಔರಂಗಜೇಬ ಮಾಡಿದ ಆ ಥರ ಇವ್ರು ಮಾಡಿದ್ರ, ಯಾರು ಶಿವಾಜಿ ಮಹಾರಾಜರ ಮಾಡಿದ್ರ ಕೇಳಿದ್ರು ಇಲ್ಲ. ಅವರು ಹಿಂದೂ ಸಾಮ್ರಾಜ್ಯ ಕಟ್ಟಬೇಕಂತ ಹೋದ್ರು. ಆದ್ರೆ ಅವರ ಸಾಮ್ರಾಜ್ಯದಲ್ಲಿ, ಅವ್ರ ಸೈನ್ಯದಲ್ಲಿ, ಅವ್ರ ಜೊತೆಯಲ್ಲಿ ಒಂದು 20-30% ಮುಸ್ಲಿಮರು ಇದ್ರು. ಅದು ನಮ್ಮ ಇತಿಹಾಸ ಹೇಳೋದಿಲ್ಲ. ಅವ್ರು ಬರೀ ಹಿಂದೂ ಈ ವಿರೋಧ ಮಾಡುವಂತ ಮುಸ್ಲಿಮಾನರು ಮತ್ತೆ ಬೇರೆ ಧರ್ಮದವರು ಅದೇ ಹೇಳ್ತಾರೆ. ಅವ್ರು ಹಿಂದೂ ಅಂದ ತಕ್ಷಣ ಅವ್ರಿಗೆ ಸಿಟ್ಟು ಬರುತ್ತೆ. ಆದ್ರೆ ರಿಯಲ್ ಕತೆ ಏನು ಅಂದ್ರೆ ಅವ್ರ ಜೊತೆ ಎಷ್ಟೋ ಜನ ಮುಸ್ಲಿಮಾನರು ಇದ್ರು. ಕೆಲವೊಂದು ಇದಕ್ಕೆ ಮುಖ್ಯವಾದ ಮದ್ದುಗುಂಡು ಇದಕ್ಕೆ ಇರ್ಬೋದು, ಬೇರೆ ಬೇರೆ ಇದಕ್ಕೆ ಅವರು ಮುಸ್ಲಿಮಾನರೇ ಇದ್ರು. ಯಾಕೆಂದ್ರೆ ನನಗೆ ಈ ಕತೆ ಕೆಲವೊಂದು ಈ ಸತ್ಯ ಮತ್ತು ಅಲ್ಲಿ ಅವ್ರ ಬಗ್ಗೆ ಹೊಗಳಿದ್ದು ಹೇಳಿದ್ದು ಯಾರು ಅಂದ್ರೆ ಹಿಂದೂಗಳೆಲ್ಲ, ನನಗೆ ಮುಸ್ಲಿಮಾನರೇ ಹೇಳಿರು. ಇತಿಹಾಸ ಓದ್ದವರೇ ನನ್ಗೆ ಅಲ್ಲಿ ಹೇಳಿರುವಂಥದ್ದು. ಒಬ್ಬ ವ್ಯಕ್ತಿ ಮುಸ್ಲಿಮಾನರು ಅವ್ರ ಇತಿಹಾಸ ಓದಿದ್ರು, ಅಲ್ಲೇ ಇರೋರು. ಅವ್ರು ಯಾವತ್ತೂ ಶಿವಾಜಿ ಮಹಾರಾಜರ ಬಗ್ಗೆ ಕೆಟ್ಟದ್ದು ಮಾತಾಡಿಲ್ಲ. ಅವ್ರು ಹೇಳಿದ್ರು ಶಿವಾಜಿ ಮಹಾರಾಜರಿಗೆ ಎಲ್ಲರಿಗೂ ಗೊತ್ತಿತ್ತು, ಅವ್ರ ಸಾವು ಹೀಗಾಗುತ್ತಂತಾನೆ ಅವ್ರಿಗೆ ಗೊತ್ತಿತ್ತು. ಅವ್ರು ಇಲ್ಲಾಂದ್ರೆ ಯಾರ್ದೋ ಇದಕ್ಕೂ ಅಥವಾ ವಿಷಪ್ರಾಸನದಿಂದ ಯಾವುದೋ ಇದರಿಂದ ಅವ್ರು ಸಾಯೋಕ್ ಸಾಧ್ಯ ಇಲ್ಲ. ಅವ್ರಿಗೆ ಸಾವು ಅನ್ನೋದು ಗೊತ್ತಿತ್ತು. ಯಾಕಂದ್ರೆ ಅವ್ರಿಗೆ ಅಷ್ಟು ಶಕ್ತಿ ಇದ್ದಿತ್ತು, ಅಷ್ಟು ಟ್ಯಾಲೆಂಟ್ ಇದ್ದಿತ್ತು ಅವರಿಗೆ. ಈ ಸಾವು ಮೋಸ ಮಾಡಿ ಸಾಯಿಸೋದೆಲ್ಲ ಶಿವಾಜಿ ಮಹಾರಾಜರನ್ನ ಅಷ್ಟು ಸುಲಭ ಅಲ್ಲ ಅಂತೇಳಿ ಅವ್ರು ಹೇಳಿದ್ದು ನನಗೆ. ಅವ್ರು ಇತಿಹಾಸ ಓದಿದ್ರು. ಇತಿಹಾಸದಲ್ಲಿ ಬಂದಿರೋದು ಇವೆಲ್ಲ ಒಂದು ಕಲ್ಪಿತ ಅಷ್ಟೇ. ಅವ್ರು ಪ್ಲಾನ್ ಮಾಡಿ ಸಂಭಾಜಿ ಮಹಾರಾಜರನ್ನ ಇನ್ನೊಂದ್ ಕಡೆ ಬೆಳೆಸ್ತಾ ಇದ್ರು. ಕುಟುಂಬ ಕಲಹ ಒಂದ್ ಕಡೆ ನಡೀತಾ ಇತ್ತು. ಇವೆಲ್ಲದನ್ನು ಇದು ಮಾಡ್ಬೇಕು ಅಂದ್ರೆ ನನಗೂ ಅವನಿಗೂ ಆಗೋದಿಲ್ಲ ಅಂತೇಳಿ ತೋರಿಸ್ಬೇಕು, ಮಗಳಿಗೆ ಗೊತ್ತಾಗ್ಬೇಕು. ಅವ್ರ ಕಡೆಯವ್ರು ಎಷ್ಟೋ ಜನ ಇಲ್ಲಿದ್ದಾರೆ, ಅವ್ರಿಗೆ ಗೊತ್ತಾಗ್ಬೇಕು ಅನ್ನೋ ಪ್ಲಾನ್ ಇಂದಾನೆ ಅವ್ರು ಮಾಡಿದ್ದಾರೆ ಅಂತ ಹೇಳಿ ಅವ್ರು ಸಗಟವಾಗಿ ಹೇಳ್ತಾ ಇದ್ರು. ಅದನ್ನ ನನ್ಗಲ್ಲಿ ಹೋದಾಗ ಅನ್ಸ್ತು. ಇಲ್ಲ ಅಂದ್ರೆ ಸಡನ್ ಆಗಿ ಎದ್ದು ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಇದು ಮಾತು ಮಂಥನ ಆಗಿರೋದ್ರಿಂದ ನಿಮ್ಗೆ ರಿಪೀಟ್ ಕೆಲವೊಂದು ಮಾತುಗಳು ಬರಬಹುದು. ಆದ್ರೆ ಆ ಚಲನಚಿತ್ರ ನಾವೆಲ್ಲರೂ ನೋಡ್ಲೇಬೇಕು. ಅವರ ಕಥೆಗಳನ್ನ ಕೇಳಿದಾಗ ನನ್ಗೆ ಅಲ್ಲಿ ಹೋದಾಗ ಮೈ ಜುಮ್ ಅನಿಸ್ತು. ನಾವೊಂದು 2-3 ದಿನ ಹೋಗಿದ್ದು. ಅಲ್ಲಿ ಹೋಗಿ ಅವರ ಕಥೆಗಳು, ಅವ್ರ ಕೋಟೆಗೆ ಎಲ್ಲ ಹೋದಾಗ ನಮ್ಗೆ ಮೈ ಜುಮ್ ಅನ್ಸುವಂತ ಕ್ಷಣ ಆಗೋಯ್ತು. ಯಾಕೆಂದ್ರೆ ಆ ಕೋಟೆಯೆಲ್ಲ ತಿರುಗಾಡಿದ್ರೆ ಅವರು ಮಾಡಿರೋ ಪ್ಲಾನು, ಆ ಸೀಕ್ರೆಟ್ ರೂಮ್ಗಳು ಅವನ್ನೆಲ್ಲ ನೋಡಿದಾಗ ನಮಗೆ ಏನೋ ಒಂಥರ ಆಗೋಯ್ತು ದೇಹದಲ್ಲಿ. ಅಂದ್ರೆ ಅದು ಹೇಳಲಿಕ್ಕೆ ಆಗುದಿಲ್ಲ, ಆ ರೀತಿ ರೋಮಾಂಚನ ಆಗೋಯ್ತು. ಯಾಕೆಂದ್ರೆ ಆ ಒಂದು ಇದಿದೆಯಲ್ಲ, ಪ್ಲೇಸ್ ಅಷ್ಟು ಇದಿದೆ. ಅವ್ರು ಹಿಂದೂಗಳಿಗೆ ಮಾತ್ರ ಒದಗಾಗಿಲ್ಲ, ನ್ಯಾಯಯುತವಾಗಿ ಒಂದು ಸಮಾಜ, ಒಂದು ರಾಜ್ಯ ಕಟ್ಟಬೇಕು ಅಂತ ಹೋರಾಟ ಮಾಡಿದ್ರು. ಅದರಲ್ಲಿ ಮುಖ್ಯವಾಗಿ ಹಿಂದೂ ಇದಿಟ್ಕೊಂಡೇ ಮಾಡಿದ್ರು. ಆದ್ರೆ ಅವರು ಇದರಲ್ಲಿ ಎಲ್ಲರಿಗೂ ಅವರು ಸಮಾನವಾದ ಇದು ಕೊಡ್ತಾ ಇದ್ರು. ಅಲ್ಲಿ ಮುಸ್ಲಿಂ ವರ್ತಕರಿದ್ರು, ಮುಸ್ಲಿಂ ವ್ಯಾಪಾರಿಗಳಿದ್ರು ಅವ್ರ ರಾಜ್ಯದಲ್ಲಿ. ಅವ್ರು ಯಾರ ಮೇಲೆ ಅವರು ಇದು ಮಾಡಲಿಲ್ಲ ಅಥವಾ ಅವರಿಗೆ ವಿಶೇಷ ಟ್ಯಾಕ್ಸ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಅವ್ರು ನಿರಂತರವಾಗಿ ಅವ್ರ ಕೆಲಸಗಳನ್ನ ಮಾಡ್ತಾ ಇದ್ರು. ಅವ್ರೆಲ್ಲರನ್ನೂ ಸಮಾನಾಗಿ ತಗೊಂಡು ಹೋದ್ರು. ಅವ್ರಿಗೆ ಯಾರು ಹೋರಾಟ ಮಾಡೋಕೆ ಬರ್ತಾರೆ ಅವ್ರ ಜೊತೆ ಮಾತ್ರ ಅವ್ರು ಹೋರಾಟ ಮಾಡ್ತಾ ಇದ್ರೆ ಹೊರತು ಅವ್ರು ಬೇರೆ ಯಾರಿಗೂ ತೊಂದರೆ ಕೊಟ್ಟವರಲ್ಲ. ಅಂತ ಮಹಾರಾಜ, ಅಂತ ಮಗನ ಚಲನಚಿತ್ರ ಜಾವ ಇದು ಬಂದಾಗ, ಆ ಚಲನಚಿತ್ರ ನೋಡಿದಾಗ ಅದು ಹಿಂದಿಯವರು ಕೆಲವೊಂದು ಮಾಡಿದ್ರೆ ಅದು ಆ ಪೋರ್ಸೆ ಆಗಿರುತ್ತೆ. ಆತರ ನಮ್ಮ ಇತಿಹಾಸನ ಚಲನಚಿತ್ರ ಮುಖಾಂತರ ಬಂದ್ರೆ ನಮ್ಮ ಜನಕ್ಕೆ ತುಂಬಾ ಬೇಗ ಹತ್ತಿರ ಸೇರುತ್ತೆ ಅನ್ಸುತ್ತೆ. ನಾವು ಇತಿಹಾಸ ಅದೆಲ್ಲ ಓದ್ತಾ ಇರ್ತೀವಿ, ನಮ್ಗೆಲ್ಲ ಗೊತ್ತಾಗುತ್ತೆ. ಆದ್ರೆ ಇವತ್ತೇನವರು ಓದುವಷ್ಟು ಸಮಯ ಇಲ್ಲ, ಅದನ್ನು ತಿಳ್ಕೊಳ್ಳುವಷ್ಟಿಲ್ಲ. ಏನೋ ಕಾಟಾಚಾರಕ್ಕೆ ಇದೆ. ನಮ್ಮ ಧರ್ಮ ಏನು, ನಮ್ಮ ರಾಜರು ಏನು, ನಮ್ಮ ಇದೇನು, ನಮ್ಮ ಇತಿಹಾಸ ಏನು ಅಂತ ತಿಳ್ಕೊಳ್ಳೋಕೆ ಈ ಚಲನಚಿತ್ರಗಳು ತುಂಬಾ ಹೆಲ್ಪ್ ಮಾಡ್ತವೆ. ಇಂಥದ್ದೆಲ್ಲ ಆದಾಗ ಇಂಟರ್ನೆಟ್ ಅಲ್ಲಿ ಇದರಲ್ಲಿ ನಮ್ಮ ಜನ ಸರ್ಚ್ ಮಾಡಿ ಅದ್ರ ಬಗ್ಗೆ ಆಸಕ್ತಿ ಬೆಳೆಸ್ಕೊಂತಾರೆ. ಅದು ಆ ಕೆಲಸ ಚಲನಚಿತ್ರ ಮಾಡಿರುವಂತ ಎಲ್ಲ ಟೀಮ್ಗೆ ನಾವು ಧನ್ಯವಾದ ಹೇಳಲೇಬೇಕು. ಅಂತ ವ್ಯಕ್ತಿ ಶಿವಾಜಿ ಮಹಾರಾಜರ ಮಗನ ಒಂದು ಚಲನಚಿತ್ರ ಅನ್ನೋದು ಏನಿದೆಯಲ್ಲ, ಅದು ನಮ್ಮ ಎಲ್ಲರಿಗೂ ಒಂದು ಸ್ಫೂರ್ತಿ ಆಗ್ಬೇಕು. ದೇಶಕ್ಕಾಗಿ ತನ್ನ ಪ್ರಾಣ, ತನ್ನ ಧರ್ಮಕ್ಕಾಗಿ ತನ್ನ ಪ್ರಾಣನೇ ಬಲಿ ಕೊಡಬಹುದು. ನಾನು ಸತ್ರು ನನ್ನ ಹೆಸರು ಶಾಶ್ವತವಾಗಿ ಉಳಿತು ಅನ್ನೋದು ಅವರು ಶಿವಾಜಿ ಮಹಾರಾಜರಿಂದಲೇ ಕಲ್ತಿರೋದು. ಅವ್ರ ಬಗ್ಗೆ ಅಪಪ್ರಚಾರ, ಅವ್ರು ಡ್ರಿಂಕ್ಸ್ ಮಾಡ್ತಾ ಇದ್ರು, ಹಾಗೆ ಮಾಡಿದ್ರು, ಕೆಟ್ಟ ಅಭ್ಯಾಸ ಕಲ್ತಿದ್ರು, ಹಾಗೆ ಹೀಗೆ ಅಂತ ಅವ್ರ ಬಗ್ಗೆ ಏನೆಲ್ಲ ಹೇಳ್ತಿದ್ರಲ್ಲ ಅವೆಲ್ಲವೂ ಸಾಗಟ. ಅದನ್ನ ನೋಡಿದಾಗ ನಮ್ಗೆ ಅವ್ರ ಕತೆ ನೋಡಿದಾಗ, ಸಂಭಾಜಿ ಮಹಾರಾಜರದ 9 ವರ್ಷದ ಹೋರಾಟ ನೋಡಿದಾಗ ನಮ್ಗೆ ಅನ್ಸೋದು ಇದೆಲ್ಲ ಸುಳ್ಳು ಕತೆಗಳು. ಅವರಲ್ಲಿ ಇದ್ದವರು ಅವ್ರ ಕೊನೆಗೆ ಅವ್ರಿಗೆ ಮೋಸ ಮಾಡಿದ್ರು. ಮೋಸ ಯಾರು ಮಾಡ್ತಾರಲ್ಲ ಅವರು ಶಾಶ್ವತವಾಗಿ ಉದ್ಧಾರ ಆಗುದಿಲ್ಲ, ಅವ್ರ ಕುಟುಂಬನೂ ನಾಶ ಆಗಿ ಹೋಗ್ತವೆ.
ಯಾರ್ಯಾರಿಗೆ ಕಿತ್ತೂರು ರಾಣಿ ಚೆನ್ನಮ್ಮಗೆ ಇರ್ಬೋದು, ಸಂಗೊಳ್ಳಿ ರಾಯಣ್ಣಂಗೆ ಮೋಸ ಮಾಡಿದವರೆಲ್ಲ ನಿರ್ವಂಶ ಆಗಿ ಹೋಗಿತ್ತು. ಅವ್ರು ಇದ್ರೂ ಅವ್ರು ನಾಯಿಪಾಡಲ್ಲಿ ಬದುಕುತ್ತಾರೆ. ಅವ್ರು ಮಾಡಿದ್ದು ಪ್ರತಿಯೊಂದು ದೇಶಕ್ಕೆ ಅನ್ಯಾಯ ಮಾಡಿದವ್ರನ್ನ ಯಾರನ್ನೂ ಬಿಡುವುದಿಲ್ಲ ಪ್ರಕೃತಿ ಅನ್ನೋದು. ಅದನ್ನ ನಡೆಯೋದನ್ನ ತಡೆಯೋಕ್ಕಾಗೋದಿಲ್ಲ, ಕೆಲವೊಂದು ನಡೀಲೇಬೇಕಾಗತ್ತೆ, ಅದು ನಡೀತವೆ. ಅದು ಅನ್ಯಾಯ ಮಾರ್ಗದಲ್ಲಿ ಅದು ಜನಗೆ ಒಂದು ಇದನ್ನ ಕಿಚ್ಚು ತಂದು ಕೊಡುವಂತ ಕೆಲಸ ಅದನ್ನ ನಡೀತೆ. ಆದ್ರೆ ಅಂತ ಇದರಲ್ಲಿ ಈ ಒಂದು ಚಲನಚಿತ್ರ ಬಂದಿದೆ, ಎಲ್ಲರನ್ನೂ ಮತ್ತೊಮ್ಮೆ ಬಡಿದು ಎಬ್ಸಿದೆ. ಛತ್ರಪತಿ ಮಹಾರಾಜರು ಹಾಗೂ ಸಂಭಾಜಿ ಮಹಾರಾಜರಿಗೂ ಒಳ್ಮನಸ್ಸಿದೆ, ಅದು ಇದೆ ಅನ್ನೋದು ಎಲ್ಲದನ್ನು ಸುಳ್ಳು ಅನ್ನೋದು ನಾವು ಇದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದು ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ, ಇಲ್ಲಾಂದ್ರೆ ನಾವು ಇತಿಹಾಸನ ಇನ್ನೊಮ್ಮೆ ಓದ್ಬೇಕಾಗತ್ತೆ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಆ ಚಲನಚಿತ್ರ ಮಾಡಿದವ್ರಿಗೂ ಆ ಚಲನಚಿತ್ರ ಒಮ್ಮೆ ನೋಡಿ, ಅದನ್ನ ನಾವು ಕಣ್ಮುಂದೆ ಅವರ ಒಂದು ನೋವು, ಅವರೊಂದು ಇದು ಕಾಲ್ಪನಿಕ ಕಥೆ ಅಂದ್ರು ನಮಗೆ ಕಣ್ಮುಂದೆ ಸಂಭಾಜಿ ಮಹಾರಾಜರೇ ಬರ್ತಾರೆ, ಅತ್ಯುತ್ತಮವಾಗಿ ನಟನೆ ಮಾಡಿದ್ದಾರೆ. ಇವೆಲ್ಲವೂ ನಮಗೆ ಒಂದು ಮೋಟಿವೇಶನ್ ಆಗ್ಬೇಕಾಗಿದೆ. ಯಾಕೆಂದ್ರೆ ಅದು ನಮ್ಮ ಜೀವನಕ್ಕೆ, ನಮ್ಮ ಇತಿಹಾಸದ ರಾಜರುಗಳು ನಮಗಾಗಿ ಏನೆಲ್ಲ ತ್ಯಾಗ ಮಾಡಿದ್ರು, ಅವರು ಅವತ್ತು ಒಂದು ದಿನ ಏನಾದ್ರೂ ಬದಲಾಗಿ ಹೋಗ್ಬಿಟ್ಟಿದ್ರೆ, ಕನ್ವರ್ಟ್ ಆಗೋಕೆ ಅವ್ರಿಗೆ ಅವಕಾಶ ಇದ್ದಿತ್ತು, ಮುಸ್ಲಿಂ ಆಗಿ ಹೋಗ್ಬಿಟ್ಟಿದ್ರೆ ಇವತ್ತು ಏನೂ ಆಗೋಗ್ತಿತ್ತ ನಮ್ಮ ದೇಶದ ಇತಿಹಾಸನೇ. ಅದನ್ನಕ್ಕೆ ಅವ್ರು ಅವಕಾಶ ಕೊಡ್ಲಿಲ್ಲ, ಅದರಿಂದನೇ ಅವರು ಇವತ್ತು ಶಾಶ್ವತವಾಗಿ ಉಳಿದಿದ್ರು. ಅವ್ರು ಇವತ್ತು ಅವ್ರ ಚಲನಚಿತ್ರ ಎಲ್ಲ ಇನ್ನೊಂದ್ಸತಿ ಬಂದ್ರು ಅದನ್ನ ಸಾವಿರಾರು ಜನ, ಕೋಟ್ಯಾಂತರ ಜನ ನೋಡ್ತಾರೆ. ಅವರಲ್ಲಿ ನಮ್ಮನ್ನ ಕಾಣುವಂತ ಮನಸ್ಥಿತಿ ನಮ್ಮ ಜನರಿಗೆ ಬರುತ್ತೆ. ಅಂತದ್ದು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ. ನಮಸ್ಕಾರ ಸ್ನೇಹಿತರೆ.